ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ನಮ್ಮ ಬೇರಿಂಗ್ ಕಾರ್ಬಿನ್ ಬಗ್ಗೆ ಮಾತಾಡೋದಾದ್ರೆ ಇವರಿಬ್ರು ಕೂಡ NXT ಅಲ್ಲಿ ತಮ್ಮ ಫೈನಲ್ ಮೂಮೆಂಟ್ ನ ಶೇರ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು. ಸೊ ಈಗ ಈ ಒಂದು ಟ್ಯಾಗ್ ಟೀಮು ನಮಗೆ ಮೇನ್ ರಾಸ್ಟರ್ ಅಲ್ಲೂ ಕೂಡ ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ಇವ್ರು ಬಂದಿದ್ ಕೂಡಲೇ ಇವರಿಗೆ ಒಂದು ದೊಡ್ಡ ಪುಷ್ ನ WWE ಅವರು ಕೊಡ್ತಾರೆ ಅಂತಾನು ಕೂಡ ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಅಪ್ಡೇಟ್ ಏನ್ ಬರ್ತಾ ಇದೆ ಅಂದ್ರೆ ನಮಗೆ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಆಸ್ಟನ್ ಥಿಯರಿ ಹಾಗೆ ನಮ್ಮ ಗ್ರೇಸನ್ ವಾಲರ್ ಅವರು ತಮ್ಮ ಸ್ಮ್ಯಾಕ್ ಡೌನ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬೇರಿಂಗ್ ಕಾರ್ಬಿನ್ ಅವರ ಮೇಲೆ ಡಿಫೆಂಡ್ ಮಾಡಬಹುದು. ಅಂಡ್ ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚ್ ನಮಗೆ ಬ್ಯಾಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೈಸ್ ನಾನಂತೂ ಕಾಯ್ತಾ ಇದ್ದೀನಿ. ಎಸ್ಪೆಷಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಏನೇ ಕೆಲಸ ಮಾಡಿದ್ರು ಕೂಡ ಅವರಿಗೆ ಫ್ಯಾನ್ಸ್ಗಳು ಬೂ ಮಾಡ್ತಾ ಇದ್ರು. ಬಟ್ NXT ಅಲ್ಲಿ ಅವರು ಸ್ವಲ್ಪ ಫ್ಯಾನ್ಸ್ ಫಾಲೋಯಿಂಗ್ ನ ಪಡ್ಕೊಂಡಿದ್ದಾರೆ. ಫ್ಯಾನ್ಸ್ಗಳು ಈಗ ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನು ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಬ್ರಾನ್ ಬ್ರೇಕರ್ ಅವರ ಜೊತೆ ಬೇರಿಂಗ್ ಕಾರ್ಬಿನ್ ಅವರು ಮೇನ್ ರಾಸ್ಟರ್ಗೆ ಬಂದಾಗ ಅವರಿಗೆ ಯಾವ ರೀತಿ ರಿಯಾಕ್ಷನ್ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫಿನಾಮಿನಲ್ ಒನ್ AJ ಸ್ಟೈಲ್ ಅವರ ಬಗ್ಗೆ. ಆದಷ್ಟು ಬೇಗ ನಮಗೆ AJ ಸ್ಟೈಲ್ ಅವರ ರಿಟೈರ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ AJ ಸ್ಟೈಲ್ ಅವರು ತಮ್ಮ ರಿಟೈರ್ಮೆಂಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನನಗೆ ಇನ್ನೂ ಕೂಡ ಇದರಲ್ಲಿ ಮುಂದುವರಿಬೇಕು ಅಂತ ಆಸೆ, ಇನ್ನೂ ಕೂಡ ತುಂಬಾ ದೊಡ್ಡದಾಗಿ ನಾನು ಇದರಲ್ಲಿ ಬೆಳಿಬೇಕು ಅಂತ ಆಸೆ. ಬಟ್ ಈಗ ನನ್ನ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ನೈಟ್ ಮಲ್ಕೊಂಡು ಎದ್ದಾಗ ನನ್ನ ಬಾಡಿಲಿ ತುಂಬಾ ಪೇಯ್ನ್ ಆಗುತ್ತೆ. ಅಂಡ್ ಅದರಿಂದ ನನಗೆ ಅನ್ನಿಸ್ತಾ ಇದೆ ನನ್ನ ಟೈಮು ಮುಗಿತಾ ಬಂದಿದೆ ಅಂತ. ಗೈಸ್ ನಮ್ಮ AJ ಸ್ಟೈಲ್ ಅವರಿಗೆ ಈಗ 46 ವರ್ಷ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, 46 ವರ್ಷ. ಸೊ ಈಗಲೂ ಕೂಡ ನಮ್ಮ AJ ಸ್ಟೈಲ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನನ್ನ ಬಾಡಿ ಈಗ ಪೇಯ್ನ್ ಕೊಡೋದಕ್ಕೆ ಶುರುವಾಗಿದೆ ಅಂಡ್ ಆದಷ್ಟು ಬೇಗ ನನ್ನ ರಿಟೈರ್ಮೆಂಟ್ ಕೂಡ ಹತ್ರ ಬರ್ತಾ ಇದೆ ಅಂಡ್ ಆದಷ್ಟು ಬೇಗ ನನ್ನ ಟೈಮ್ ಕೂಡ ಮುಗಿತಾ ಇದೆ ಅಂತ ನಮ್ಮ AJ ಸ್ಟೈಲ್ ಅವರು ಕಮೆಂಟ್ ಮಾಡಿದ್ದಾರೆ. ನಮ್ಮ AJ ಸ್ಟೈಲ್ ಅವರು ರಿಟೈರ್ಡ್ ಹೊಂದೋಗಿಂತ ಮುಂಚೆ ನಮಗೆ ಡ್ರೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕು ಅನ್ನೋದೇ ನನ್ನ ಆಸೆ. ರೋಮನ್ ರೈನ್ಸ್ ಹಾಗೆ AJ ಸ್ಟೈಲ್ ಅವರ ಇನ್ನೂ ಒಂದು ಮ್ಯಾಚು ಅಂಡ್ CM ಪಂಕ್ ಹಾಗೆ AJ ಸ್ಟೈಲ್ ಅವರ ಇನ್ನೂ ಒಂದು ಮ್ಯಾಚ್, ತುಂಬಾ ಡ್ರೀಮ್ ಮ್ಯಾಚ್ ಗಳಿದೆ ನನಗಂತೂ AJ ಸ್ಟೈಲ್ ಅವರಿಗೆ. ಸೊ ಅದೆಲ್ಲದೂ ಕೂಡ AJ ಸ್ಟೈಲ್ ಅವರು ಮುಗಿಸಿದ್ರೆ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಟ್ರುತ್ ಅವರ ಬಗ್ಗೆ. ಆಟ್ರುತ್ ಅವರು WWE ನಮ್ಮನ್ನೆಲ್ಲರನ್ನು ಕೂಡ ಯಾವ ರೇಂಜ್ ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬಹುದು. ಲಿಟರಲಿ WWE ಅಲ್ಲಿ ಆಟ್ರುತ್ ಅಂತಹ ಫನ್ನಿ ಕ್ಯಾರೆಕ್ಟರ್ ಇಲ್ಲಿವರೆಗೂ ಬಂದಿಲ್ಲ, ಮುಂದೆನೂ ಕೂಡ ಬರುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಅವರೇ ಒಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬಹುದು. ಇಷ್ಟು ಏಜ್ ಆದ್ರೂ ಕೂಡ ಇಷ್ಟು ವರ್ಷ WWE ಗೆ ಲಾಯಲ್ಟಿನ ತೋರಿಸಿ ನಮ್ಮನ್ನ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಅವರ ಕರಿಯರ್ ನ ಬಿಗ್ಗೆಸ್ಟ್ ಮೂಮೆಂಟ್ ನಮಗೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ತು. ಅವರ ಮಿಸ್ ಅವರ ಜೊತೆ ಸೇರಿಕೊಂಡು ರಾ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡ್ರು. ಬಟ್ ಗೈಸ್ ಆ ಒಂದು ಮೂಮೆಂಟ್ ದಿನನೇ ಅವರ ಕಸಿನ್ ರೋಸ್ಕೋ ಅವರಿಗೆ ಸ್ಟ್ರೋಕ್ ಹೊಡಿತಂತೆ. ಗೈಸ್ ಎಂತ ಒಂದು ಟೈಮ್ ಅಲ್ಲಿ ನಮ್ಮ ಆಟ್ರುತ್ ಅವರು ಸಾಕ್ತಾ ಇರಬಹುದು. ಸೊ ಒಂದು ಕಡೆ ಅವರು ತಮ್ಮ ಕರಿಯರ್ ನ ಬಿಗ್ಗೆಸ್ಟ್ ಮೂಮೆಂಟ್ ನ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅವರ ಫ್ಯಾಮಿಲಿ ಮೆಂಬರ್ಗೆ ಈ ರೀತಿ ಆಗಿದೆ. ಅಂಡ್ ಅದನ್ನೇ ನಮ್ಮ ಆಟ್ರುತ್ ಅವರು ಶೇರ್ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ರಿಯಾಕ್ಷನ್ ಕೂಡ ಅವರ ಕಡೆ ಬಂದಿದೆ. ಫೀಲ್ ಬೆಟರ್ ರೋಸ್ಕೋ, ಐ ಆಮ್ ಗ್ಲಾಡ್ ಯು ಆರ್ ಓಕೆ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ತಿಳಿಸಿದ್ದಾರೆ. ಸೊ ಗೈಸ್ ಯಾರ್ಯಾರು ನಮ್ಮನ್ನ ನಗಿಸ್ತಾ ಇರ್ತಾರೋ ಅವರ ಫ್ಯಾಮಿಲಿಲಿ ಅವರ ಮನಸ್ಸಲ್ಲಿ ತುಂಬಾನೇ ದುಃಖ ಇರುತ್ತೆ ಅನ್ನೋದಕ್ಕೆ ಈಗಲೂ ಕೂಡ ಒಂದು ಉದಾಹರಣೆ ಸಿಕ್ಕಿದೆ. ಸೊ ಆದಷ್ಟು ಬೇಗ ನಮ್ಮ ಆಟ್ರುತ್ ಅವರ ಕಸನ್ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. WWE ತಮ್ಮ ವೆಬ್ಸೈಟ್ ಅಲ್ಲಿ ರೋಮನ್ ರೈನ್ಸ್ ಅವರ ಹೊಸ ರೆಂಡರ್ ನ ಅಪ್ಡೇಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಗೈಸ್, ನೋಡೋದಿಕ್ಕೇನೆ ಒಂಥರ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷ ನಾವು ರೋಮನ್ ರೈನ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ನ ನೋಡ್ತಾ ಇದ್ವು ಅಂಡ್ ಆ ಒಂದು ರೆಂಡರ್ WWE ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ಚಾಂಪಿಯನ್ಶಿಪ್ ಇಲ್ದೇ ನಮ್ಮ ರೋಮನ್ ರೈನ್ಸ್ ಅವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಒಂಥರ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇದರಿಂದ WWE ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಟ್ರೈಬಲ್ ಚೀಫ್ ಆಗಿ ಇದ್ದಾರೆ ಅಂತ. ಯಾಕಂದ್ರೆ ಟ್ರೈಬಲ್ ಚೀಫ್ ಆಗಿರ್ಲಿಲ್ಲ ಅಂದಿದ್ರೆ ಬೇರೆ ಒಂದು ರೆಂಡರ್ ನ ಯೂಸ್ ಮಾಡಬಹುದಾಗಿತ್ತು. ಏನೇ ಆಗ್ಲಿ ಗೈಸ್, ಓಕೆ ಇದನ್ನೇ ನಾವು ಇನ್ ಮುಂದೆ ಅಭ್ಯಾಸ ಮಾಡ್ಕೋಬೇಕು. ನೋಡೋಣ ಅವರು ರಿಟರ್ನ್ ಆದಾಗ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ. ಸೊ ರೋಮನ್ ರೈನ್ಸ್ ಅವರು ಯಾವ ರೀತಿ ರಿಟರ್ನ್ ಆಗ್ಬಹುದು, ಅವರ ಸ್ಟೋರಿ ಏನಾಗಿರ್ಬಹುದು ಅಂತ ನಾನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿದ್ದೀನಿ. ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ವಿಡಿಯೋನ ನೋಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಖುಷಿ ಪಡೋ ಸುದ್ದಿ ಈಗಾಗಲೇ ಸಿಕ್ಕಾಗಿದೆ ಅಂತಾನೆ ಹೇಳ್ಬಹುದು. ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ ಟ್ರಿಪಲ್ ಎಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಬ್ರಾಕ್ ಲೆಸ್ನರ್ ಅವರು
ಎಲ್ಲೂ ಹೋಗಿಲ್ಲ, ಅವ್ರು ಇನ್ನೂ ಕೂಡ WWE ಕಾಂಟ್ರಾಕ್ಟ್ ಜೊತೆ ಇದ್ದಾರೆ, ಅವರು ಸಿಂಪಲ್ ಆಗಿ ಮನೇಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸಿದ್ರು. ಸೊ ಇದರಿಂದ ಗೊತ್ತಾಗಿರೋದೇನಪ್ಪಾ ಅಂದ್ರೆ WWE ಅವರು ಈಗಾಗಲೇ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟರ್ನ್ ಮಾಡಿಸೋದ್ರ ಬಗ್ಗೆ ಮಾತುಕತೆಗಳನ್ನ ಶುರು ಮಾಡಿದ್ದಾರೆ ಅಂತ. ಸೊ ಬ್ರಾಕ್ ಲೆಸ್ನರ್ ಅವರು ನಮಗೆ ಯಾವಾಗ ನೋಡೋದಿಕ್ಕೆ ಸಿಗಬಹುದು ಅಂತ ನೀವೇನಾದ್ರೂ ಕೇಳಿದ್ರೆ, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮಗೆ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರಂತೆ. ಬಟ್ ಗಾಯ್ಸ್, ರಾಯಲ್ ರಂಬಲ್ ಗಿಂತ ಮುಂಚೆನೂ ಕೂಡ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ಪಾಸಿಬಲ್ ಡೇಟ್ ಯಾವ್ದಪ್ಪ ಅಂದ್ರೆ ಸಮ್ಮರ್ ಸ್ಲಾಮ್. ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲೇ ರಿಟರ್ನ್ ಆಗೋದು ನೋಡೋದಿಕ್ಕೆ ಸಿಗಬಹುದು, ಅಥವಾ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಒಂದು ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗಾಯ್ಸ್, ನಮಗೆ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಗಿಂತ ಮುಂಚೆನೂ ಕೂಡ ನೋಡೋದಿಕ್ಕೆ ಸಿಕ್ಕರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವರ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ, ಅಥವಾ ಅಲ್ಲಿಂದ ಮುಂಚೆ ನೋಡೋದಿಕ್ಕೆ ಸಿಗಲಿಲ್ಲ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಸಮ್ಮರ್ ಸ್ಲಾಮ್ ಅಲ್ಲೇ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ಅಥವಾ ಅಲ್ಲೂ ನೋಡೋದಿಕ್ಕೆ ಸಿಗಲಿಲ್ಲ ಅಂದ್ರೆ ನಮಗೆ ರಾಯಲ್ ರಂಬಲ್ ಅಲ್ಲಿ ಬ್ರಾಕ್ ಲೆಸ್ನರ್ ಅಂತೂ 100% ನೋಡೋದಿಕ್ಕೆ ಸಿಗ್ತಾರೆ. ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ಗೋಸ್ಕರ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆಯ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಶೋ ಆಗಿದೆ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಸ್ಮ್ಯಾಕ್ ಡೌನ್ ಆಫ್ಟರ್ ರಸ್ಸಲ್ ಮೇನಿಯಾ. ಸೊ ರಸ್ಸಲ್ ಮೇನಿಯಾದಲ್ಲಿ ಏನೇನಾಯ್ತು ಅದರ ಮುಂದುವರೆದ ಭಾಗ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಸೊ WWE ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಅಮೆರಿಕನ್ ನೈಟ್ ಮೇರ್ ಅಂಡ್ ಅವರ್ ನ್ಯೂ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಕೋಡಿ ರೋಡ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಿಕ್ಕೆ ಸಿಗ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಾಳೆ ಸ್ಮ್ಯಾಕ್ ಡೌನ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬಹುದು. 13,000ಕ್ಕಿಂತ ಜಾಸ್ತಿ ಟಿಕೆಟ್ಗಳನ್ನ WWE ಅವರು ನಾಳಿನ ಸ್ಮ್ಯಾಕ್ ಡೌನ್ಗೋಸ್ಕರ ಸೋಲ್ಡ್ ಔಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸೋಲ್ಡ್ ಔಟ್ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ. ಅಂಡ್ ಇನ್ನ ಒಂದು ವಿಚಾರದ ಬಗ್ಗೆ ಬರೋದಾದ್ರೆ, ಪ್ರಾಬಬ್ಲಿ ನಮಗೆ ನಾಳೆ ಡ್ಯಾಮೇಜ್ ಕಂಟ್ರೋಲ್ ಸ್ಟೋರಿ ಕಂಟಿನ್ಯೂ ಆಗೋದು ನೋಡೋದಿಕ್ಕೆ ಸಿಗಬಹುದು. ಅಂಡ್ ರ್ಯಾಂಡಿ ಆರ್ಟನ್ ಆಗಿ ಕೆವಿನ್ ಓವೆನ್ಸ್ ಅವರು ಕೂಡ ನೋಡೋದಿಕ್ಕೆ ಸಿಗಬಹುದು. ಪ್ರಾಬಬ್ಲಿ ಗೈಸ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಸೆಗ್ಮೆಂಟ್ ಕೂಡ ನೋಡೋದಿಕ್ಕೆ ಸಿಗಬಹುದು. ಸೋಲೋ ಸಿಕೋವಾ, ಜಿಮ್ಮಿ ಉಸೋ, ಪಾಲ್ ಹೀಮನ್ ಇವರೆಲ್ಲರೂ ಕೂಡ ನಾಳೆ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವ್ರನ್ನ WWE ನಾಳೆ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿಲ್ಲ. ಅಫ್ಕೋರ್ಸ್ ಅವರು ಬರೋದು ಇಲ್ಲ ಕೂಡ ಅಂತ ಹೋಗ್ತೀನಿ. ಸೊ ಏನೇ ಆಗ್ಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.